ಇವತ್ತು ನಾವು ಮೈಸೂರು ಕಾಂಗ್ರೆಸ್ ನಿಯೋಗ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಮೈಸೂರು ನಗರವನ್ನು ಬೃಹತ್ ಮೈಸೂರು ಮಹಾನಗರ ಪಾಲಿಕೆಯಾಗಿ ಮಾಡುವಂಥದ್ದಕ್ಕೆ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಏನು ಮೊನ್ನೆ 8ನೇ ತಾರೀಕು ತೀರ್ಮಾನ ಆಗಿ ಗೌರ್ಮೆಂಟ್ ಗೆಜೆಟ್ ನೋಟಿಫಿಕೇಷನ್ ಆಗಿದೆ. ಅದಕ್ಕೆ ಧನ್ಯವಾದಗಳನ್ನು ಅರ್ಪಿಸುವಂಥದ್ದಕ್ಕೆ ಒಂದು ಕಡೆ, ಆದರೆ ಇನ್ನೊಂದು ಕಡೆ ಈಗ 86 ಚದರ ಕಿಲೋಮೀಟರ್ ಇದ್ದಂಥ ಮೈಸೂರು ನಗರ ಪಾಲಿಕೆ ವ್ಯಾಪ್ತಿ ಈಗ 342 ಚದರ ಕಿಲೋಮೀಟರ್ ಆಗ್ತಾಯಿದೆ. ಆದರೆ 4 ಪಟ್ಟು ಜಾಸ್ತಿ ಆಗ್ತಾಯಿದೆ. 4 ಪಟ್ಟು ಜಾಸ್ತಿ ಆಗ್ತಾಯಿದ್ರೆ ಮೂಲಭೂತ ಸೌಕರ್ಯಗಳಿಗೆ ಹಣದ ಅವಶ್ಯಕತೆ ಇದೆ. ಮೈಸೂರು ಮಹಾನಗರ ಪಾಲಿಕೆ ಅದರ ರೆವಿನ್ಯೂ ಆ ಲೆವೆಲ್ಗೆ ಇಲ್ಲ. ಆದ್ದರಿಂದ ನಾವು ಮುಖ್ಯಮಂತ್ರಿಗಳನ್ನು ಮೊದಲನೇ ಹಂತದಲ್ಲಿ ನಮಗೆ ಒಂದು 3,000-4,000 ಕೋಟಿ ಹಣವನ್ನು ಬೇಕಾಗುತ್ತೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವಂಥದ್ದಕ್ಕೆ. ಅದಕ್ಕೆ ಮೊದಲನೇ ಹಂತದಲ್ಲಿ ಈ ಬಾರಿ ಬಡ್ಜೆಟಲ್ಲಿ ಕನಿಷ್ಠ 1,000 ಕೋಟಿಯಷ್ಟು ಹಣವನ್ನು ನೀವು ದಯಮಾಡಿ ಇಯರ್ ಮಾರ್ಕ್ ಮಾಡಿ ಕೊಡಬೇಕು ಅನ್ನುವಂಥದ್ದು ಒತ್ತಾಯ ಮಾಡೋಕ್ಕೋಸ್ಕರ ಯಾವುದ್ಯಾವುದಕ್ಕೆಲ್ಲ ಬೇಕು ಅನ್ನುವಂಥದ್ದು ಪಟ್ಟಿ ಮಾಡಿ ನಾವು ಈಗ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಸಲ್ಲಿಸ್ತಾ ಇದ್ದೀವಿ. ಮುಖ್ಯಮಂತ್ರಿಗಳ ಹತ್ರ ನಾವು ಮಾತಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಮೀಟಿಂಗು ಕೂಡ ನಾವು ಮಾಡ್ತಾಯಿದ್ದೀವಿ, ಭೇಟಿ ಮಾಡ್ತಾಯಿದ್ದೀವಿ, ಮೀಟಿಂಗನ್ನು ಮಾಡ್ತಾಯಿದ್ದೀವಿ. ಭಾಳ ಪ್ರಮುಖವಾಗಿ ನೀರಿನ ವ್ಯವಸ್ಥೆ, ಕುಡಿಯೋ ನೀರಿನ ವ್ಯವಸ್ಥೆ ವಿಚಾರದಲ್ಲಿ ನಾವು ಉಂಡವಾಡಿ ಯೋಜನೆ ಕೊಟ್ಟಿದ್ದು ಸಿದ್ದರಾಮಯ್ಯನವರು. ಕಬಿನಿ 2 ಮತ್ತು 3ನೇ ಹಂತದ ನೀರನ್ನು ಸರಬರಾಜು ಮಾಡುವಂಥದ್ದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಸಿದ್ದರಾಮಯ್ಯ ಸಾಹೇಬರು ಕಾಲದಲ್ಲೇ. ಈಗ ಅಡಿಷ್ನಲ್ ಆಗಿ ನಮಗೆ ಬೇಕಾಗಿರುವಂಥದ್ದು ಬಸ್ ಡಿಪೋಗಳಿರ್ಬೋದು, ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಇರ್ಬೋದು, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು. ಸುಮಾರು 1,200 ಕಿಲೋಮೀಟರ್ ಲೆಂತು ರಸ್ತೆಗಳು ಈಗ ಈ ಹಾಲಿರುವಂಥ ಮಹಾನಗರ ಪಾಲಿಕೆ ಈಗ ವಿಸ್ತರಣೆ ಆಗ್ತಾ ಇರೋದ್ರಿಂದ ಸುಮಾರು 1,000 ಕಿಲೋಮೀಟರ್ ಲೆಂತ್ ರಸ್ತೆಗಳಾಗಬೇಕು. ಸೊ ಅದಕ್ಕೆ ಪೂರಕವಾಗಿ ಹೊಸ ರಸ್ತೆಗಳು ಮತ್ತು ಹಳೆ ರಸ್ತೆಗಳಿಗೆ ಡಾಂಬರೀಕರಣ, ಟಾರ್ ಹಾಕುವಂಥದ್ದು, ನಿರ್ಮಾಣ ಮಾಡುವಂಥದ್ದು ಇವೆಲ್ಲ ಆಗಬೇಕಾಗಿದೆ. ಸೊ ಅದಕ್ಕೆ ನಮಗೆ ಹಣ ಬೇಕು. ಸೊ ಇದೆಲ್ಲವನ್ನು ಹಂತವಾಗಿ ಮಾಡುವಂಥದ್ದಕ್ಕೆ ಅವಕಾಶ ಇರೋದ್ರಿಂದ ನಾವು DC ಜೊತೆ ಸಭೆ ಮಾಡಿ ಇನ್ನೆಲ್ಲ ಆಗಬೇಕು. ಯಾಕೆಂದರೆ ನಡೆದ ಸಿಟಿ ಡೆವಲಪ್ ಆದಮೇಲೆ ಮೂಲಭೂತ ಸೌಕರ್ಯಗಳನ್ನು ಬಗ್ಗೆ ನಾವು ಯೋಚನೆ ಮಾಡುವಂಥದ್ದು ಆಗ್ಬೋದು. ಇನ್ನೂ 40-50 ವರ್ಷಗಳವರೆಗೂ ಮೈಸೂರು ನಗರವಾಗಿ ಸುಸಜ್ಜಿತವಾಗಿ ಬೆಳಿಬೇಕು, ಜನಗಳು ಬದುಕಬೇಕು ಅನ್ನುವಂಥ ದೃಷ್ಟಿಯಿಂದ ಈಗಲೇ ಎಲ್ಲದಕ್ಕೂ ಪ್ಲ್ಯಾನ್ ಮಾಡಬೇಕು. ಆಸ್ಪತ್ರೆಗಳಿರ್ಬೋದು, ಪೊಲೀಸ್ ಸ್ಟೇಷನ್ಸ್ಗಳಿರ್ಬೋದು, ಶಾಲಾ ಕಾಲೇಜುಗಳಿರ್ಬೋದು, ಇಂಥವುಗಳಿಗೆಲ್ಲ ಜಾಗವನ್ನು ಮೀಸಲಿಡಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆಯಾಗಿದೆ, ಕೋರಿಕೆಯಾಗಿದೆ. ಅದನ್ನು ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಮುಖ್ಯಮಂತ್ರಿಗಳು 100ಕ್ಕೂ 100ರಷ್ಟು ಮಾಡ್ತಾರೆ. ಇಲ್ಲಿವರೆಗೆ ಮುಖ್ಯಮಂತ್ರಿಗಳು ಬರೀ 2.5 ವರ್ಷ ಸಮಯದಲ್ಲಿ ಮೈಸೂರು ನಗರದ ಅಭಿವೃದ್ಧಿಗೆ, ಬರೀ ನಗರದ ಅಭಿವೃದ್ಧಿಗೆ ಕೊಟ್ಟಿರುವಂಥ ಹಣ 3,000 ಕೋಟಿ. ಅವರು 2013-18ರಲ್ಲಿದ್ದಂಥ ಸಮಯದಲ್ಲಿ ಮೈಸೂರು ನಗರದ ಅಭಿವೃದ್ಧಿಗೆ ಕೊಟ್ಟಂಥ ಹಣ 3,800 ಕೋಟಿ. ಯಾವತ್ತೂ ಇಡೀ ಮೈಸೂರಿನ ಹಿಸ್ಟ್ರಿನಲ್ಲಿ, ಇತಿಹಾಸದಲ್ಲೇ ಇಷ್ಟು ಹಣವನ್ನು ಕೊಟ್ಟಿರಲಿಲ್ಲ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು. ಇದು ರೆಕಾರ್ಡ್ ಮಾಡಿಬಿಟ್ಟಿದ್ದೀನಿ. ಯಾವ ಕಾರಣಕ್ಕೂ ಯಾವ ಕಾಲದಲ್ಲೂ 10 ರೂಪಾಯಿ ಯಾರೂ ಕೊಡೋಕ್ಕಾಗದೇ ಇರುವಂಥ ಪರಿಸ್ಥಿತಿ ಇದೆ. ಹಿಂದೆ BJP ಸರ್ಕಾರ ಇದ್ದಾಗಲೂ 10 ರೂಪಾಯಿ ಬರಲಿಲ್ಲ. JDS ಸಮ್ಮಿಶ್ರ ಸರ್ಕಾರ ಇದ್ದಾಗಲೂ ನಮ್ಗೆ 10 ರೂಪಾಯಿ ಸಿಗಲಿಲ್ಲ. ಸಿದ್ದರಾಮಯ್ಯನವರು ಇದ್ದಾಗ ಹೆಚ್ಚಿನ ಹಣವನ್ನು ಕೊಡ್ತಾ ಇದ್ದಾರೆ. ಅದು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮೈಸೂರು ಜನಗಳು ಕೃತಜ್ಞತರಾಗಿರಬೇಕು ಅನ್ನೋದಷ್ಟೇ ನಮ್ಮ ಕೋರಿಕೆಯ ಬೇಡಿಕೆ. ಅದೇ ಒಂದು 3 ಗ್ರಾಮಗಳನ್ನು ಬಿಟ್ಟಿದ್ದಾರೆ. ನಾಗೇನಹಳ್ಳಿ, ಲಕ್ಷ್ಮೀಪುರಮು ಮತ್ತು ವರ್ಣದಲ್ಲಿ ಇನ್ನೊಂದಷ್ಟು ಗ್ರಾಮಗಳನ್ನು ಸೇರಿಸುವಂಥದ್ದಕ್ಕೆ ನಾವು ಇವತ್ತು ಪಟ್ಟಿ ಕೊಟ್ಟಿದ್ದೀವಿ. ಅದನ್ನು ಮಾಡಿದ್ವಿ. ಇದೇ ಅಂತಿಮ ಅಲ್ಲ. ಯಾವ ಗ್ರಾಮಗಳನ್ನ ಬೇಕಾದ್ರೆ ಸೇರಿಸ್ಕೊಳ್ಳುವಂಥದ್ದಕ್ಕೆ ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ. ಆಮೇಲೆ ಯಾವ ಗ್ರಾಮಗಳನ್ನ ಬಿಡಬೇಕು ಅನ್ನುವಂಥದ್ದು ಅವಕಾಶನ ಕಲ್ಪಿಸ್ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಹಂತವಾಗಿ ಎಲ್ಲೆಲ್ಲಿ ಏನೇನು ಸಮಸ್ಯೆಗಳಿದೆಯೋ ಅದನ್ನು ರೆಕ್ಟಿಫೈ ಮಾಡುವಂಥ ಕೆಲಸವನ್ನು ಜಿಲ್ಲಾಡಳಿತ ಮತ್ತು ನಗರ ಪಾಲಿಕೆಯವರು ಮಾಡ್ತಾರೆ. ಅದು ಸಿದ್ದರಾಮಯ್ಯ ಅದಕ್ಕೆ ಪೂರಕವಾಗಿದ್ದಾರೆ.